ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಇವತ್ತು ತುಂಬಾ ಬ್ಯುಸಿ ಇದ್ದೆ ಗೈಸ್. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ದೆ. ಆ್ಯಂಡ್ ಇವತ್ತು ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಗೃಹಪ್ರವೇಶಕ್ಕೂ ಮುಂಚೆ ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ಬೇಕು ಇವಾಗ. ಹಾಗೆಯೇ ಹೋಗ್ತಾನೆ ಅಂದವೇ ಬ್ಲೌಸು ಸ್ಯಾರಿ ಎಲ್ಲ ತೊಗೊಂಡಿದ್ವಲ್ಲ ನಿನ್ನೆ, ಅದು ಬ್ಲೌಸೆಲ್ಲ ಸ್ಟಿಚ್ ಮಾಡಿಸೋದಿದೆ. ಅದೆಲ್ಲ ಹಾಗೆ ಕೊಟ್ಬಿಟ್ಟು ಆದಷ್ಟು ಬೇಗನೆ ಸ್ಯಾಟರ್ಡೆ ಆಗಿರೋದ್ರಿಂದ ಗೃಹಪ್ರವೇಶ ಸ್ಯಾಟರ್ಡೆ ಅಂದರೆ ಸ್ಯಾಟರ್ಡೆ ನೈಟಿಂದನೇ ಸ್ಟಾರ್ಟ್ ಆಗುತ್ತಲ್ಲ, ಆದ್ದರಿಂದ ಫ್ರೈಡೇ ಅವ್ರು ನಮಗೆ ಬ್ಲೌಸ್ ಕೊಡಬೇಕು. ಫುಲ್ಲು ಬ್ಯುಸಿ ಇದ್ದಾರೆ. ಅವ್ರೂ ಎಲ್ಲಿ ಕೇಳಿದ್ರು ಮನೆ ದೇವ್ರು ಇರೋದ್ರಿಂದ ಎಲ್ಲ ಕಡೆನೂ ಫುಲ್ಲು ಮನೆ ದೇವ್ರು ಇದೆಯಲ್ಲ, ಅದ್ರ ಬ್ಲೌಸು ಜಾಸ್ತಿ ಐತೆ, ಅವ್ರಿಗೆ ಹೊಲ್ಕೊಡ್ಬೇಕು ಅಂತ ನಾನು ಹೆಂಗೋ ಮಾಡಿ ಕನ್ವಿನ್ಸ್ ಮಾಡಿದೆ. ಫೈನಲಿ ಹೊಲ್ಕೊಡ್ತೀನಿ ಅಂತ ಹೇಳಿದ್ರು. ಹೊಲ್ಸೋಣ ಅಂತ ಹೋಗ್ತಾಯಿದ್ವಿ. ಎಲ್ಲನೂ ನೋಡಿ, ಎಲ್ಲ ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹೌದು, ನಾವು ಸೀರೆ ಮನೆಯಲ್ಲೇ ಸ್ಯಾರಿ ಎಲ್ಲ ತೊಗೊಂಡಿದ್ದು. ಅಂದರೆ ಪರಮೇಶ್ವರಿ ಸಿಲ್ಕಾನ್ ಸ್ಯಾರೀಸ್ ಅಂತ ಐತೆ ಒಂದು ಹೊಸಕೋಟೆನಲ್ಲಿ. ನಾವು ಜಾಸ್ತಿ ಸ್ಯಾರಿ ತೊಗೊಬೇಕಂದ್ರೆ ಅಲ್ಲೇ ತೊಗೊಳೋದು. ಯಾಕಂದರೆ ನಮ್ಗೆ ಅಲ್ಲಿ ತುಂಬಾ ಪರಿಚಯ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಮ್ಗಲ್ಲಿ ತುಂಬಾ ಇಷ್ಟ ಆಗುತ್ತೆ ಗೈಸ್. ಯಾಕಂದರೆ ಅವರೇ ಮಗ್ದಲ್ಲಿ ಅವರೇ ನೇಯ್ಕೊಂಡು ಅವ್ರದ್ದೇ ಅಂಗಡಿ ಇದೆ, ಅಲ್ಲೇ ಸೆಲ್ಲಿಂಗ್ ಮಾಡ್ತಾರೆ. ಫೈನಲಿ ಎಲ್ಲರಿಗೂ ಬಟ್ಟೆ ತೊಗೊಟ್ವಿ ನೆನ್ನೆ. ನಮ್ಮದು ಎಲ್ಲ ಬ್ಲೌಸೆಲ್ಲ ಸ್ಟಿಚ್ ಮಾಡಿಸ್ಬೇಕು. ಎಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೀನಿ, ಬ್ಯಾಗಲ್ಲಿ ಹಾಕಿ ನೋಡಿ, ಬ್ಯಾಗಲ್ಲೆಲ್ಲ ತುಂಬಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಹೋಗ್ತಾ ಅಂದವೇ ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಟಿಚ್ ಮಾಡ್ಸೋಕ್ಕೆ ಕೊಡೋಣ ಅಂತ ಎಲ್ಲ ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೀನಿ. ನಮಗೆ ಫ್ರೈಡೇ ಬೇಕದು, ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ನೋಡೋಣ, ಏನೋ ಮಾಡಿ ಕನ್ವಿನ್ಸ್ ಮಾಡಿ ಬರ್ತೀನಿ. ಫ್ರೈಡೇ ಬೇಕೇ ಬೇಕು ಅಂತ. ಏನು ಮಾಡ್ತಾರೋ ಹೊಲ್ಕೊಡ್ತಾರೆ, ಆಂಟಿ ಹೊಲ್ಕೊಡ್ತಾರೆ. ಅವರು ತುಂಬಾ ಪರಿಚಯ ಇದ್ದಾರೆ. ಪಾಪ ಕೇಳಿದ ತಕ್ಷಣ ಸರಿ ತೊಗೊಂಡು ಬಾ ಹೊಲ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೆಲ್ಲ ಕಡೆನೂ ಇಲ್ಲ, ಆಗಲ್ಲ, 15 ಡೇಸ್ ಆಗುತ್ತೆ, 20 ಡೇಸ್ ಆಗುತ್ತೆ ಅಂದರು. ಬಟ್ ಈ ಆಂಟಿ ತೊಗೊಂಡು ಬಾ, ನಾನು ಹೊಲ್ಕೊಡ್ತೀನಿ ಅಂತ ಹೇಳೋರೆ. ಹೋಗಿ ಮನೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಬಿಟ್ಟು ಬರ್ತೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲನೂ ನೋಡ್ತಾ ಇರಿ, ಎಂಜಾಯ್ ಮಾಡಿ. ಬಾಯ್. ನೋಡಿ, ಸಿಂಪಲ್ಲಾಗೆ ಅಮಾವಾಸ್ಯೆ ಪೂಜೆ ಮುಗಿಸ್ದೆ. ಫೈನಲ್ಲಿ ಎಲ್ಲ ಪಟಾಪಟ್ ಅಂತ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇವ್ರ ಸಾಮಾನೆಲ್ಲ ನಾನು ತೊಳೆಯಲ್ಲ, ನಮ್ಮ ಅತ್ತೆ ತೊಳ್ಕೊಡ್ತಾರೆ. ಎಲ್ಲ ತೊಳ್ಕೊಟ್ರು, ನಾನು ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದೆ. ಹಾಗೆಯೇ ಮನೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ರೆಡಿ ಆದೆ. ನೋಡಿ ಗೈಸ್, ಬಿಫೋರ್ ನಮ್ಮನೆ ಪೇಂಟ್ ಆಗೋಕ್ಕೂ ಮುಂಚೆ ಯಾವ ರೀತಿ ಇತ್ತು ಆ್ಯಂಡ್ ಪೇಂಟ್ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ. ಯಾರು ಬಿಫೋರ್ ನಮ್ಮನೆ ಯಾವ ಕಲರ್ ಇತ್ತು, ಏನು, ನಾನು ಯಾವ ಥರ ಕ್ಲೀನ್ ಮಾಡಿದೆ ಅದೆಲ್ಲ ನೋಡಿಲ್ವೋ, ಲಾಸ್ಟ್ ವ್ಲಾಗಲ್ಲಿದೆ, ಹೋಗಿ ನೋಡಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಫೈನಲಿ ಎಲ್ಲ ತುಂಬಿಸಾಕಿದ್ದೀನಿ. ಶೋಕೇಶ್ ಎಲ್ಲನೂ ನನ್ನ ಮಕ್ಕಳದ್ದು ಆಟ ಸಾಮಾನಂತೆ ಅದು ಇದು ಫುಲ್ಲು ಜಾಸ್ತಿ ಇತ್ತು. ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಮನೆ ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ಎಲ್ಲ ಮುಗಿಸಿದ್ವಿ. ತುಂಬಾ ಖುಷಿ ಆಯಿತು ನೋಡಿ. ಹಾಗೆಯೇ ಮನೆ ದೇವಸ್ಥಾನ ಎಲ್ಲ ಫುಲ್ಲು ರೌಂಡ್ ಹಾಕ್ಕೊಂಡು ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿ ಚಿಕ್ಕದು ಗುಡಿ ಕಾಣಿಸ್ತಿದೆಯಲ್ಲ, ಅದು ನಾಗರಕಲ್ಲು ಅಂತಾರೆ. ಅಲ್ಲಿ ಹೋಗಿ ಮನೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ನೆಕ್ಸ್ಟ್ ಇಲ್ಲಿ ಒಂದು ಪೂಜೆ ಮಾಡಬೇಕು. ನೋಡಿ ಗೈಸ್, ಇದು ಏನು ಗಿಡ ಅಂತ ನನಗೆ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿತ್ತು, ಒಂಥರ ಸಂಪಿಗೆ ಹೂವು ಥರ ಇತ್ತು. ಬಟ್ ಅದು ಸಂಪಿಗೆ ಹೂವನ ಬೇರೆ ಹೂವನ ನನಗೆ ಗೊತ್ತಿಲ್ಲ, ಅಂದರೆ ಚೆನ್ನಾಗಿತ್ತು. ನೋಡಿ, ಇಲ್ಲಿ ಒಂದು ಪೂಜೆ ಎಲ್ಲ ಮುಗಿಸಿ ಇಲ್ಲಿ ನಾಗರಕಲ್ಲುಗಳಿಗೆ ಎಲ್ಲನೂ ಹಾಲೆಲ್ಲ ಹಾಕಬೇಕು. ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ಫುಲ್ ಓಡಾಡ್ಕೊಂಡು ನೋಡಿ ಗೈಸ್, ಇದು ಕಾಣಿಸ್ತಿದೆಯಲ್ವಾ, ಇದು ನಮ್ಮದು 11 ಇಯರ್ಸ್ಗೊಂದ್ಸಲ ಮನೆ ದೇವರು ಅಂತ ಮಾಡ್ತಾರೆ. ಮನೆ ದೇವರು ಅಂದರೆ ಏನಪ್ಪ ಅಂದರೆ ಏನಂತಾರೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಗೈಸ್. ನಾನು 10th ಇರಬೇಕಾದ್ರೆ ಆಗಿದ್ದು, ಮತ್ತು ಆಗೇ ಇಲ್ಲ. ನೋಡಿ, ಈ ಥರ ಕಲ್ಲಿದೆಯಲ್ಲ, ಅವ್ರವ್ರದ್ದು ಕಂಬಿ, ಅವ್ರವ್ರದ್ದು ಗುಡಿ ಅಂತ ಇರುತ್ತೆ ಅದು. ಅಂದರೆ ನೋಡಿ, ಅಷ್ಟು ಇದೆಯಲ್ಲ, ಅಷ್ಟು ಕಂಬಿ ಅಂತ ಮಾಡ್ತಾರೆ. ಅಂದರೆ ಒಂದಷ್ಟು ಕುಟುಂಬ ಸೇರಿ ಒಂದು ಕಂಬಿ ಅಂತ ಕಟ್ತಾರೆ.
ಅಂದರೆ ದೀಪ ಅದು ಆ ಕಂಬಿ ಕಟ್ಟಿ ಅದರಲ್ಲಿ ದೀಪ ಮಾಡ್ತಾರೆ, ದೀಪ ಮಾಡಿ ಅದರಲ್ಲಿಟ್ಟು ತಗೊಂಡು ಬರ್ತಾರೆ ಮನೆ ದೇವಸ್ಥಾನಕ್ಕೆ. ಅಷ್ಟೂ ಒಂದೊಂದು ಕಂಬಿದು ಒಂದೊಂದು ಇದು ಅಂತ ಕಲ್ಲು ಅಂತ ಅದು ಆಗ್ಲಿಂದ ಸಂಪ್ರದಾಯದಿಂದ ಬಂದಿರೋದು. ಅಲ್ಲೆಲ್ಲ ನೋಡಿಕೊಂಡು ಹಾಗೇ ಬಂದ್ವಿ. ಆವತ್ತೇ ಅಲ್ಲಿ ಕರ್ಗ ನಡೀತಿತ್ತು, ಅಂದರೆ ಕರ್ಗ ನಡೆದು ಎಲ್ಲ ಮುಗ್ದೋಗಿತ್ತು, ನಾವು ಹೋಗೋಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು. ಹಾಗೆ ಅಲ್ಲೆಲ್ಲ ಓಡಾಡಿಕೊಂಡು ಸ್ವಲ್ಪ ಜಾತ್ರೆ ಎಲ್ಲ ಸುತ್ತಕೊಂಡು ಮನೆ ಕಡೆ ಬಂದ್ವಿ. ಏನೋ ಒಂಥರ ಖುಷಿ ಅಲ್ವಾ ಮನೆ ದೇವಸ್ಥಾನಕ್ಕೆ ಹೋದರೆ. ನಾವು ಬೇರೆ ಟೆಂಪಲ್ಗೆ ಹೋಗೋದಕ್ಕೂ ಮನೆ ದೇವಸ್ಥಾನಕ್ಕೆ ಹೋಗೋದಕ್ಕೂ ಏನೋ ಒಂಥರ ನೆಮ್ಮದಿ ಇರುತ್ತೆ. ಮನೆ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಖುಷಿ ನೆಮ್ಮದಿ ಅನ್ನೋದಿರುತ್ತೆ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ನೋಡಿ ಇದು ಫುಲ್ಲು ನನ್ನ ಮಕ್ಕಳೆಲ್ಲ ಎಳೆದು ಫುಲ್ಲು ಚಿಕ್ಕ ಹಿಡ್ಸಾಕಿದ್ರು. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಎಲ್ಲ ಬಿಡಿಸ್ತಾ ಇದ್ವಿ. ಆಗೋ ಈಗೋ ಮಾಡಿ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಬಿಡಿಸಿ ಎಲ್ಲ ಒಂದೊಂದೇ ಕೆಲಸ ಮುಗೀಲಿ ಅಂತ ಆದಷ್ಟು ಬೇಗನೆ ಒಂದೊಂದೇ ಮುಗಿಸ್ಕೊಂಡ್ವಿ. ನೋಡಿ ಯಾವ ಥರ ಕಾಣ್ತಾ ಇದೆ. ನನ್ನ ಮಕ್ಕಳಿಬ್ರು ನಿದ್ದೆ ಮಾಡಿದರು. ಗೈಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಒಂದು ಫಂಕ್ಷನ್ ಇದೆ, ಅಂದರೆ ನಮ್ಮದು ರಿಲೇಟಿವ್ಸ್ದು ಒಂದು ಮ್ಯಾರೇಜ್ ಫಂಕ್ಷನ್ ಇದೆ, ಅದಕ್ಕೆ ಅಟೆಂಡ್ ಮಾಡಬೇಕು. ಹೋಗೋಣ ಅಂತ ಎಲ್ಲ ಸ್ನಾನ ಎಲ್ಲ ಮುಗಿಸ್ದೆ. ನೋಡಿ ಈ ಸ್ಯಾರಿ ತೊಗೊಂಡಿದ್ದೀನಿ ನಾನು ವೇರ್ ಮಾಡೋಣ ಅಂತ ಮದುವೆ ಫಂಕ್ಷನ್ಗೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಸ್ಯಾರಿ ಬಂದು ನನ್ನ ತಂಗಿ ಮದುವೆನಲ್ಲಿ ನಾನು ತೊಗೊಂಡಿದ್ದು, ರಿಸೆಪ್ಷನ್ಗೆ ಹಾಕ್ಕೊಳ್ಳೋಣ ಅಂತ ತೊಗೊಂಡಿದ್ದು. ಇದ್ರ ಪ್ರೈಸು 5000 ಸಮಥಿಂಗ್ ಏನೋ ಇತ್ತು, ಅಂದರೆ ಆಫರಲ್ಲಿ ತೊಗೊಂಡಿದ್ದು. ಬೇರೆ ಟೈಮಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ, ಆಫರಲ್ಲಿ ಸಿಕ್ಕಿದ್ದಕ್ಕೆ ನನಗೆ 5000 ಸಮಥಿಂಗ್ ಏನೋ. ತುಂಬಾ ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳ್ದಾಗೇ ನಾವು ಸೀರೆ ಮನೆಯಲ್ಲೇ ಪರ್ಚೇಸ್ ಮಾಡೋದು. ಸ್ಯಾರಿ ಏನೇ ತೊಗೋಬೇಕಾದ್ರೂ ಸೀರೆ ಮನೆಯಲ್ಲೇ ತೊಗೊಳೋದು. ಹೊಸಕೋಟೆನಲ್ಲಿ ಹೊಸಕೋಟೆ ಸುತ್ತಮುತ್ತ ಎಲ್ಲಾದರೂ ನೀವು ಯಾರಾದರೂ ಇದ್ದರೆ ಹೋಗಿ ಪರ್ಚೇಸ್ ಮಾಡಿ, ಒಂದ್ಸಲ ವಿಸಿಟ್ ಮಾಡಿ, ಇಷ್ಟ ಆದರೆ ಪರ್ಚೇಸ್ ಮಾಡಿ. ಇಷ್ಟ ಆಗೇ ಆಗುತ್ತೆ. ನನಗಂತೂ ತುಂಬಾ ಇಷ್ಟ. ಸೀರೆ ಮನೆಯಲ್ಲಿ ಕಲೆಕ್ಷನ್ಸ್ ಅಂತೂ ತುಂಬಾ ಇದೆ. ಅಲ್ಲಿ ಬೇರೆ ಕಡೆ ಶಾಪಲ್ಲೆಲ್ಲನೂ ಯುಗಾದಿ ಆಫರು, ದೀಪಾವಳಿ ಆಫರು, ವರಮಹಾಲಕ್ಷ್ಮಿ ಆಫರು ಅಂತ ಬರೀ ಫೆಸ್ಟಿವಲ್ಗೆ ಮಾತ್ರನೇ ಆಫರ್ಸ್ ಬಿಡ್ತಾರೆ. ಬಟ್ ಸೀರೆ ಮನೆಯಲ್ಲಿ ನೀವು ಯಾವಾಗಾದರೂ ಹೋಗಿ ಆಫರ್ ಇದ್ದೇ ಇರುತ್ತೆ ಗೈಸ್. ಇವತ್ತೋದ್ರೂ ಆಫರ್ ಇರುತ್ತೆ, ನಾಳೆ ಹೋದ್ರೂ ಆಫರ್ ಇರುತ್ತೆ, ನಾಳಿದ್ದು ಹೋದ್ರೂ ಆಫರ್ ಇರುತ್ತೆ. ಆ ಥರ ನೀವು ಯಾವಾಗಲೇ ಹೋಗಲಿ ಆಫರ್ ಇರುತ್ತೆ ಅಲ್ಲಿ. ಒಂದ್ಸಲ ನೀವು ಹತ್ತಿರದವ್ರು ಆಗಿದ್ದರೆ ಒಂದ್ಸಲ ವಿಸಿಟ್ ಮಾಡಿ, ಗೊತ್ತಾಗುತ್ತೆ. ನನಗಂತೂ ತುಂಬಾ ಇಷ್ಟ. ಯಾಕಂದರೆ ಅಲ್ಲಿ ಅವ್ರದ್ದೇ ಮಗ್ಗ ಇದೆ. ನಾನು ಲಾಸ್ಟ್ ವ್ಲಾಗಲ್ಲೂ ಸಹ ಹೇಳಿದ್ದೆ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾವು ಸ್ಯಾರೀಸ್ ಎಲ್ಲ ಅಲ್ಲೇ ಪರ್ಚೇಸ್ ಮಾಡಿದ್ದು. ಯಾರು ನೋಡಿಲ್ಲ ಲಾಸ್ಟ್ ವ್ಲಾಗ್ನು, ಅದು ಹೋಗಿ ನೋಡ್ಕೊಂಡು ಬನ್ನಿ. ಸ್ಯಾರಿ ಎಲ್ಲ ನಾವು ಅಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬಾ ಇಷ್ಟ. ಯಾಕಂದರೆ ಅವ್ರದ್ದೇ ಮಗ್ಗ ಇದೆ, ಅಲ್ಲೇ ನೇಯ್ಕೊಂಡು ಅವ್ರದ್ದು ಶಾಪ್ ಇದೆ. 2 ಶಾಪ್ ಏನೋ ಇದೆ. ಒಂದು ಪರಮೇಶ್ವರಿ ಸಿಲ್ಕ್ ಸ್ಯಾರೀಸ್ ಅಂತ ಐತೆ, ಇನ್ನೊಂದು ಅದನ್ನೇ, ಬಟ್ ಅದನ್ನು ಸೀರೆ ಮನೆ ಅಂತ ಕರೀತಾರೆ. ಒಂದು ಶಾಪಲ್ಲಿ ಮಕ್ಕಳ ಬಟ್ಟೆ, ಪ್ರತಿಯೊಂದು ಬಟ್ಟೆನೂ ಸಿಗುತ್ತೆ. ಬಟ್ ಸೀರೆ ಮನೆ ಅಂತ ಕರಿತೀವಲ್ಲ, ಅದರಲ್ಲಿ ಬರೀ ಓನ್ಲಿ ಸೀರೆಸ್ ಮಾತ್ರ ಇರೋದು, ಬೇರೆ ಬಟ್ಟೆ ಏನೂ ಸಿಗಲ್ಲ. ತುಂಬಾ ಚೆನ್ನಾಗಿರುತ್ತೆ ಗೈಸ್. ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಪ್ರೈಸ್ ಅಂತೂ ಆಫರಲ್ಲಿ ಯಾವಾಗಲೂ ಆಫರಲ್ಲಿ ಇರುತ್ತೆ. ಇವತ್ತು ಆಫರಲ್ಲಿ ಇರುತ್ತೆ, ನಾಳೆನೂ ಆಫರ್ ಸಿಗುತ್ತೆ, ನಾಳಿದ್ದು ಆಫರಲ್ಲಿ ಸಿಗುತ್ತೆ. ನೀವು ಯಾವಾಗಲೇ ಹೋಗಿ ಆಫರ್ ಇರುತ್ತೆ. ಬನ್ನಿ ರೆಡಿಯಾಗೋಣ. ನಾನು ಯಾವಾಗ್ಲೂ ಸೀರೆ ಮುಂಚೆನೇ ಪಿನ್ ಮಾಡಿ ಇಟ್ಕೊತಾ ಇದ್ದೆ. ಬಟ್ ಇವತ್ತು ಸಂಡೇ ಮನೆ ಗೃಹ ಪ್ರವೇಶ ಆಗಿರೋದ್ರಿಂದ ಹೆವಿ ಕೆಲಸ ಗೈಸ್, ಹೆವಿ ಕೆಲಸ ಇರೋದ್ರಿಂದ ಸ್ಯಾರಿ ಸಹ ನಾನು ಏನು ಪಿನ್ ಮಾಡ್ಕೊಂಡಿಲ್ಲ, ಏನು ರೆಡಿ ಮಾಡಿ ಇಟ್ಕೊಂಡಿಲ್ಲ. ಇವಾಗಲೇ ಸ್ಯಾರಿ ಪಿನ್ ಮಾಡಿಕೊಂಡು ಹಾಗೇ ಪಟಾಪಟ್ ಅಂತ ರೆಡಿ ಆಗಬೇಕು. ಇನ್ನು 1 hour ಟೈಮ್ ಇದೆ. 1 ಅವರಲ್ಲಿ ನಾನು ಹೆಂಗೆ ರೆಡಿ ಆಗ್ತೀನೋ ನನಗಂತೂ ಗೊತ್ತಿಲ್ಲ. ನನಗೆ ಸ್ಯಾರಿ ಹಾಕೊಳ್ಳೋದು ಅಷ್ಟಾಗಿ ಬರೋದು ಇಲ್ಲ ನನಗೆ ಸರಿಯಾಗಿ. ನಾಳೆ ಫಂಕ್ಷನ್ ಇದೆ ಅಂದರೆ ನಾನು ಒಂದಿನ ಮುಂಚೆನೇ ಸ್ಯಾರಿ ಎಲ್ಲ ಪಿನ್ ಮಾಡಿ ಇಟ್ಕೊತೀನಿ. ಬಟ್ ಇವತ್ತು ಕೆಲಸ ಇದ್ದಿದ್ದರಿಂದ ನಾನು ಸ್ಯಾರಿ ಏನು ಪಿನ್ ಮಾಡಿ ಇಟ್ಕೊಂಡಿಲ್ಲ, ಏನೂ ರೆಡಿ ಆಗಿಲ್ಲ, ಏನೂ ರೆಡಿ ಮಾಡ್ಕೊಂಡಿಲ್ಲ. ನೋಡೋಣ ಹೇಗೆ ರೆಡಿ ಆಗ್ತೀನಿ, ಏನು ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡ್ತಾ ಇರಿ ಗೈಸ್. ಫೈನಲಿ ರೆಡಿ ಆದೆ. ನೋಡಿ ಈ ಥರ ಕಾಣ್ತಿದ್ದೀನಿ. ಸೀರಿಯಸ್ಲಿ ನನಗೆ ಅಷ್ಟಾಗಿ ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ಬರಲ್ಲ.
ಹಂಗೋ ಹಿಂಗೋ ಮಾಡಿ ಪಿನ್ ಮಾಡಿಕೊಂಡೆ. ತುಂಬಾ ಟೈಮ್ ಹಿಡೀತು, ಆದರೂ ಪರವಾಗಿಲ್ಲ. ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಮದುವೆಗೆ ಹೊರಟ್ವಿ. ಅಂದರೆ ಅಲ್ಲೆಲ್ಲ ಯಾವ ರೀತಿ ಅಡುಗೆ ಮಾಡ್ತಿದ್ರು ಅಂದರೆ ಸೌದೆ ಒಲೆಯಲ್ಲಿ ದೊಡ್ಡ ದೊಡ್ಡ ಕಡಾಯಿ ಇಕ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಸುಮ್ಮನೆ ಇರಲಿ ಅಂತ ನಿಮಗೂ ತೋರಿಸೋಣ ಅಂತ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಅಂದರೆ ಅಲ್ಲಿ ಅದು ಹಳ್ಳಿ ಆಗಿರೋದ್ರಿಂದ ಮನೆ ಮುಂದೆನೇ ಮದುವೆ ಮಾಡ್ತಿದ್ರು. ಅಲ್ಲಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿದೆ. ಮೇಕೆ ಪಾಪ ಬೋನಲ್ಲಿ ಹಾಕ್ಬಿಟ್ಟವ್ರೆ. ಅದಿತ್ತು ಹೋಗದೆ ಓಡಾಡೋಕ್ಕಾಗದೆ ಸುತ್ತ ಓಡಾಡ್ಕೊಂಡಿತ್ತು. ಅದು ಪಾಪ ನಾನು ಸ್ವಲ್ಪ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ಹಾಗೆಯೇ ಅಲ್ಲೆಲ್ಲ ರೆಡಿ ಆಗ್ತಾಯಿತ್ತು. ನಾನು ಇವುಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ನೋಡಿ, ಒಂದು ಬೆಕ್ಕಿತ್ತು, ಅದು ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಯಾವ್ಯಾವ ಹಾಗೆಯೇ ಅವತ್ತು ನೈಟ್ ಅಲ್ಲೇ ಸ್ಟೇ ಆದ್ವಿ. ನೈಟ್ ಅರ್ಶಿನ ಇತ್ತು, ಅರ್ಶಿನ ಶಾಸ್ತ್ರ ಅಂತ ಮಾಡ್ತಾರೆ ನಮ್ಮ ಕಡೆ. ಅದು ಎಲ್ಲ ಮುಗಿಸ್ಕೊಂಡು ನೋಡಿ, ಅಜ್ಜಿಗಳೆಲ್ಲನೂ ಅರ್ಶಿನ ಸಾಂಗ್ಸ್ ಹೇಳಬೇಕು. ಮೀನ್ಸ್ ಅರ್ಶಿನ ಇಡುವಾಗ ಹಾಡುಗಳೆಲ್ಲ ಹೇಳಬೇಕು. ಆಗಿನ ಕಾಲದಲ್ಲಿ ತುಂಬಾ ಪದ್ಧತಿಗಳಿತ್ತು, ಅದನ್ನೇ ಇವಾಗಲೂ ಕಂಟಿನ್ಯೂ ಮಾಡ್ತಾರೆ. ನೋಡಿ, ಈ ಥರ ಎಲ್ಲ ಮಾಡ್ತಾರೆ ನಮ್ಮ ಕಡೆ. ಒಂದು ಸ್ವಲ್ಪ ಜನ ಮುತ್ತೈದೆಯರು, ಏನೋ ನನಗೂ ಅಷ್ಟಾಗಿ ಗೊತ್ತಿಲ್ಲ ಗೈಸ್. ನಾನು ಎಲ್ಲ ತಿಳ್ಕೊಂಡ್ಮೇಲೆ ಹೇಳ್ತೀನಿ. ನನಗೆ ನಿಜ ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಈ ಥರ ಎಲ್ಲನೂ ಫಸ್ಟು ಕಲಶ ಅಂತ ಇಡ್ತಾರೆ. ಆ ಕಲಶಕ್ಕೆ ಈ ಥರ ಮಾಡಿ ಆಮೇಲೆ ಹುಡ್ಗ ಮಾಡಿ ಮತ್ತು ಹುಡ್ಗ ಪಕ್ಕ ಒಂದು ಸೇರು ಇಟ್ಟಿರ್ತಾರೆ. ಅದು ಮೀನ್ಸ್ ಅದು ಹುಡುಗಿ ಅನ್ನೋ ಒಂದು ರೀತಿಯಲ್ಲಿ ಇಟ್ಟಿರ್ತಾರೆ. ಅದಕ್ಕೂ ಹಿಡಿಬೇಕು. ಈ ಥರ ಎಲ್ಲ ಮಾಡ್ತಾರೆ. ತುಂಬಾ ಪದ್ಧತಿಗಳಿದೆ. ಮದುವೆ ಅಂದರೆ ಸುಮ್ಮನೆ ಹೋಗಿ ತಾಳಿ ಕಟ್ಕೊಂಡ್ಬಿಡೋದಲ್ಲ. ನಮ್ಮ ಹಳ್ಳಿ ಕಡೆ ಅಂತೂ ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದೇ ಥರನೇ ಮಾಡಬೇಕು, ಇದೇ ಥರನೇ ಮಾಡಬೇಕು ಅಂತೆಲ್ಲನೂ ಸೇಮ್ ಅದೇ ಥರನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಇವಾಗ್ಲೂ. ನೋಡಿ, ಈ ಥರ ಹಾಗೆ ಎಲ್ಲರೂ ಅರ್ಶಿನ ಇಟ್ಟರು. ನಾನು ಹೋಗಿ ಅರ್ಶಿನ ಇಟ್ಟೆ. ನಮ್ಮ ಹಳ್ಳಿ ಕಡೆ ಮನೆ ಮುಂದೆ ಮದುವೆ ಮಾಡೋದು ಅಂದರೆ ನೋಡಿ ಇದೇ ಥರನೇ. ಆಲ್ಮೋಸ್ಟ್ ಎಲ್ಲ ಇವಾಗೆಲ್ಲ ಚೌಟ್ರಿನಲ್ಲಿ ಮಾಡ್ತಾರೆ, ಫಂಕ್ಷನ್ ಹಾಲ್ ಮಾಡ್ತಾರೆ. ಬಟ್ ಹಳ್ಳಿ ಕಡೆ ಅಂದರೆ ಇವಾಗಲೂ ಹಳ್ಳಿ ಕಡೆ ಅಂದರೆ ಹಳ್ಳಿ ಜನ ಅಂದರೂ ಇವಾಗಲೂ ಚೌಟ್ರಿನಲ್ಲಿ ಮಾಡ್ತಾರೆ. ಬಟ್ ಯಾರೋ ಒಬ್ಬೊಬ್ಬರು ರೇರ್ ಮನೆ ಮುಂದೆ ಮದುವೆ ಮಾಡೋದು. ನಾನು ಎಲ್ಲ ಅರ್ಶಿನ ಎಲ್ಲ ಇಟ್ಟು ಆ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದೆ. ತುಂಬಾ ಖುಷಿ ಆಯಿತು. ಎಲ್ಲ ರಿಲೇಟಿವ್ಸು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅವತ್ತು ನೈಟ್ ಅಲ್ಲೇ ಇದ್ದೆ. ಮತ್ತು ಬೆಳಗ್ಗೆ 4 o'clockಗೆ ಮುಹೂರ್ತ ಇತ್ತು. ನೋಡಿ ಗೈಸ್, ಇದೆಲ್ಲನೂ ಹುಡುಗನಿಗೆಲ್ಲ ಅರ್ಶಿನ ಎಲ್ಲ ಇಟ್ಟಿದ್ದಾದಮೇಲೆ ನೆಕ್ಸ್ಟು ಹುಡುಗಿಗಿಡ್ತಾರೆ. ಹುಡುಗಿಗೆ ಇಡಬೇಕಾದ್ರೆ ಆ ಥರ ಎಲ್ಲ ಆಸೆ ಬರೆದು ಅದ್ರ ಮೇಲೆ ಪೀಠ ಹಾಕಿ ಅದ್ರ ಮೇಲೆ ಹುಡುಗಿನ ಕುಣಿಸಿ ಅರ್ಶಿನ ಇಡ್ತಾರೆ ಗೈಸ್. ಬೆಳಗ್ಗೆ 4:30ಗೆ ಎದ್ದು ಬೇಗ ಪಟಾಪಟ್ ಅಂತ, ಅಂದರೆ ಅವತ್ತು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಬಿಡಿ ನಾನು. 3:30ಗೆ ಮಲ್ಕೊಂಡೆ, ಮತ್ತು 4:30ಗೆಲ್ಲ ಎದ್ದು ಬೇಗ ಪಟಾಪಟ ಅಂತೆಲ್ಲ ರೆಡಿಯಾಗಿ ನಾನು ಹೋಗೋಷ್ಟರಲ್ಲಿ ತಾಲಿನೇ ಕಟ್ಬಿಟ್ಟಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿ ಆ ಹುಡುಗಿಗೆ ಆಶೀರ್ವಾದ ಮಾಡಿ ಹಾಲು ಹಾಕಿ ಬಂದ್ವಿ. ನೋಡಿ, ಪ್ರತಿಯೊಂದು ಮದುವೆನಲ್ಲೂ ನಾನು ನೋಡಿರೋ ಪ್ರಕಾರ ಈ ಥರ ಹುಡುಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ಅದ್ರ ಮುಂದೆ ಕಲಶ ಅಂತ ಇಟ್ಟಿರ್ತೀವಲ್ಲ ನಾವು, ಅದ್ರ ಜೊತೆನೇ ಹೋಗ್ಬೇಕು. ಹುಡುಗಿ ಎಲ್ಲಿ ಹೋಗ್ತಾರೋ ಅದ್ರ ಜೊತೆನೇ ಕಲಶ ಎತ್ಕೊಂಡು, ಕಲಶ ಯಾರು ಎತ್ತಿರ್ತಾರೋ ಅದನ್ನೇ ಎತ್ಕೊಂಡು ಅವ್ರ ಜೊತೆ ಹೋಗಬೇಕು. ಇದೊಂದು ಪದ್ಧತಿ ನನಗೆ ಗೊತ್ತಿರೋದು. ನೋಡಿ, ಹಾಗೇ ಹುಡುಗಿಗೆ ಅರುಂಧತಿ ನಕ್ಷತ್ರ ತೋರಿಸ್ತವ್ರೆ. ಸೀರಿಯಸ್ಲಿ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಇದುವರೆಗೂ ನಾನು ಸುಮ್ಮನೆ ಅಂದ್ಕೊಂಡಿದ್ದೆ. ಬಟ್ ಅರುಂಧತಿ ನಕ್ಷತ್ರ ಅಷ್ಟು ಬೆಳಗ್ಗೆ ನಾನು ಇದ್ದೇ ಫಸ್ಟ್ ನಾನು ನೋಡಿದ್ದು. ತುಂಬಾ ಒಂದೇ ಒಂದು ನಕ್ಷತ್ರ ಎಷ್ಟು ಫಳ ಅಂತ ಹೊಡಿತಾ ಇತ್ತು ಅಂದರೆ ನಾನು ವೀಡಿಯೋ ಮಾಡಿಕೊಂಡೆ. ಬಟ್ ಅದ್ರಲ್ಲಿ ವೀಡಿಯೋನಲ್ಲಿ ಕಾಣಿಸ್ಲಿಲ್ಲ, ಬೇಜಾರಾಯ್ತು ನಿಮ್ಗೆ ತೋರಿಸ್ಬೇಕು ಅಂತ. ವೀಡಿಯೋನಲ್ಲಿ ಕಾಣಿಸ್ಲಿಲ್ಲ ಗೈಸ್. ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ.